ಹೃದಯಾಘಾತ ಇದು ಯಾವಾಗ ಯಾರಿಗೆ ಹೇಗೆ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹದ್ರಲ್ಲಿ ಇತ್ತೀಚೆಗೆ ಹೃದಯಾಘಾತದ ಸಮಸ್ಯೆಗಳು ಯುವ ಜನರನ್ನ ಹೆಚ್ಚಾಗಿ ಕಾಡ್ತಾ ಇದ್ದು, ಒಂದು ತಿಂಗಳ ಅವಧಿಯಲ್ಲಿ 18 ಜನರು ಹೃದಯಾಘಾತದಿಂದ ಮೃತಪಟ್ಟಿರತಕ್ಕಂತಹ ಕೇಸ್ಗಳು ಹೆಚ್ಚಾಗ್ತಾ ಇದ್ದು, ಆರೋಗ್ಯದ ಮೇಲಿನ ನಿರ್ಲಕ್ಷ್ಯವೇ ಪ್ರಮುಖ ಕಾರಣ ಅಂತ ಹೇಳಿ ಹೃದಯ ತಜ್ಞರು ಹೇಳ್ತಿದ್ದಾರೆ. ಹೌದು, ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತ ಸಮಸ್ಯೆಗಳು ಹೆಚ್ಚಳವಾಗ್ತಾ ಇದ್ದು, 18ರಿಂದ 40 ವರ್ಷದ ವಯೋಮಾನದವರು ಸಾವನ್ನಪ್ಪುತ್ತಿರೋದು ಆತಂಕವನ್ನ ಮೂಡಿಸ್ತಾ ಇದೆ. ಅದರಲ್ಲೂ ಹಾಸನ ಜಿಲ್ಲೆ ಒಂದರಲ್ಲೇ ಒಂದು ತಿಂಗಳ ಅವಧಿಯಲ್ಲಿ 18 ಯುವ ಜನರಿಗೆ ಹೃದಯಾಘಾತವಾಗಿದೆ. ಇನ್ನು ಈ ಜಿಲ್ಲೆಯಲ್ಲಿ ಹೃದಯಾಘಾತದ ಪ್ರಕರಣಗಳು ಇಲ್ಲಿವರೆಗೂ ಕೂಡ ಎಷ್ಟು ನಡೆದಿದೆ ಅಂತ ಹೇಳಿ ಅವಲೋಕಿಸಿದಾಗ ಕಳೆದ 2 ವರ್ಷಗಳಲ್ಲಿ 507 ಪ್ರಕರಣಗಳು ವರದಿಯಾಗಿವೆಯಂತೆ. ಇನ್ನು ಹೃದಯಾಘಾತಕ್ಕೆ ಲಸಿಕೆ ಕಾರಣವಿರಬಹುದೇ ಅಂತ ಹೇಳಿ 10 ನುರಿತ ವೈದ್ಯರ ತಂಡ 6 ತಿಂಗಳ ಕಾಲ ತನಿಖೆಯನ್ನು ನಡೆಸಿತ್ತು. ಇನ್ನು ಈ ತನಿಖೆಯಲ್ಲಿ ಹೃದಯಾಘಾತದ ಸರಣಿಗೆ ಲಸಿಕೆ ಕಾರಣವಲ್ಲ ಅಂತ ಹೇಳಿ ತಿಳಿದು ಬಂದಿದೆ. ಇನ್ನು ಯುವಕರು ತಮ್ಮ ಆರೋಗ್ಯದ ಮೇಲೆ ನಿಗಾ ವಹಿಸದೇ ಇರೋದೇ ಹೃದಯಾಘಾತಕ್ಕೆ ಪ್ರಮುಖ ಕಾರಣ ಅಂತ ಹೃದಯ ತಜ್ಞರು ಹೇಳ್ತಿದ್ದಾರೆ. ಹೌದು, ಇತ್ತೀಚೆಗೆ ಬದಲಾಗ್ತಿರ್ತಕ್ಕಂತಹ ಜೀವನ ಶೈಲಿ, ಜಂಕ್ ಫುಡ್, ನಿಯಮಿತ ವ್ಯಾಯಾಮ ಇಲ್ಲದೆ ಇರೋದು, ಹಾಗೆ ಹೈ ಕ್ಯಾಲೋರಿ ಆಹಾರದ ಸೇವನೆ, ಇನ್ನು ಪರಿಸರ ಮಾಲಿನ್ಯ ಹೃದಯಾಘಾತಕ್ಕೆ ಪ್ರಮುಖ ಕಾರಣವಾಗ್ತಾ ಇದೆಯಂತೆ. ಅಲ್ಲದೆ ನಿದ್ರಾ ಕೊರತೆ, ಕುಟುಂಬಸ್ಥರಲ್ಲಿ ಯಾರಿಗಾದರೂ ಹೃದಯಾಘಾತದ ಸಮಸ್ಯೆ ಇದ್ರೆ ಅದು ಕೂಡ ಕಾರಣವಾಗತ್ತಂತೆ. ಇನ್ನು ವಿಪರೀತವಾಗಿ ಮೊಬೈಲ್ ಗೀಳು ಸಹ ಹೃದಯಾಘಾತಕ್ಕೆ ಸಮಸ್ಯೆಯನ್ನು ತಂದೊಡ್ತಾ ಇದ್ದು, ಜನರು ಆರೋಗ್ಯದ ಮೇಲೆ ನಿಗಾ ವಹಿಸಬೇಕಾಗಿದೆ.